ಹಾಯ್ ಫ್ರೆಂಡ್ಸ್. ಲಕ್ಷ್ಮೀ ದೇವಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಬರಬೇಕು ಅಂತ ಹೇಳಿ ತುಂಬ ಜನರು ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾರೆ. ಹಾಗಾದರೆ ಲಕ್ಷ್ಮೀ ದೇವಿ ನಮ್ಮ ಜೀವನದಲ್ಲಿ ಬರಬೇಕಂದ್ರೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಈ 4 ವಸ್ತುಗಳನ್ನು ನೋಡೋದರಿಂದ ಲಕ್ಷ್ಮಿ ನಮಗೆ ಒಲಿಯುತ್ತಾಳೆ. ಹೌದು, ಕೆಲವೊಬ್ಬರ ಜೀವನದಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ಉಳಿಯುವುದೇ ಇಲ್ಲ. ನಾವು ಮಾಡುವ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳ ಆಧಾರದ ಮೇಲೆ ಆಕೆ ಶುಭ ಮತ್ತು ಅಶುಭ ಫಲಗಳನ್ನು ನೀಡುತ್ತಾಳೆ. ಲಕ್ಷ್ಮೀ ದೇವಿ ನಮ್ಮ ಜೀವನದಲ್ಲಿ ಒಂದೊಂದಕ್ಕೂ ಎಲ್ಲ ಸೂಚನೆಗಳನ್ನು ನೀಡುತ್ತಾಳೆ. ಹಾಗಾದರೆ ಆ ಸೂಚನೆಗಳು ಯಾವುವು ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಹಾಗಾಗಿ ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಮೊದಲಾಗಿ ನೋಡೋದಾದರೆ ಶಂಖನಾದ. ಯಾವುದೇ ಶುಭ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಶಂಖವನ್ನು ಊದುವುದು ಸಂಪ್ರದಾಯ. ಹಿಂದೂ ಧರ್ಮದಲ್ಲಿ ಇದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಬೆಳಗ್ಗೆ ಎದ್ದ ನಂತರ ನೀವು ಶಂಖದ ಶಬ್ದವನ್ನು ಕೇಳಿದರೆ ಅದು ಮಂಗಳಕರವಾದ ಸಂಕೇತವಾಗಿದೆ. ಇದು ನಿಮಗೆ ಲಕ್ಷ್ಮೀ ದೇವಿಯ ಆಗಮನದ ಸಂಕೇತವೆಂದು ಕೂಡ ಪರಿಗಣಿಸಲಾಗಿದೆ. ಇನ್ನು ಎರಡನೇದಾಗಿ ಗುಡಿಸುವುದನ್ನು ನೋಡುವುದು. ಹಿಂದೂ ಧರ್ಮದಲ್ಲಿ ಕೆಲವೊಂದು ಹಬ್ಬದ ದಿನಗಳಲ್ಲಿ ಪೊರಕೆಯನ್ನು ಉಪಯೋಗಿಸಲಾಗುತ್ತದೆ. ಯಾಕೆಂದರೆ ಪೊರಕೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿದ್ದಾಳೆಂಬ ನಂಬಿಕೆ ಆಗಿರುತ್ತದೆ. ಯಾರಾದರೂ ಬೆಳಿಗ್ಗೆ ನೆಲವನ್ನು ಗುಡಿಸುತ್ತಿರುವುದನ್ನು ನೀವು ನೋಡಿದರೆ ಅದು ಸಂಪತ್ತಿನ ಲಕ್ಷ್ಮಿ ತಾಯಿಯಾದ ಲಕ್ಷ್ಮೀ ದೇವತೆಗೆ ಸಂಬಂಧಿಸಿದ ಒಂದು ಸಂಕೇತವೆಂದೇ ಪರಿಗಣಿಸಲಾಗಿದೆ. ಮತ್ತಿನ್ನು ಮೂರನೇದಾಗಿ ಇದರಿಂದ ದೂರ ಉಳಿಯುವುದು. ಇನ್ನು ಧಾರ್ಮಿಕ ನಂಬಿಕೆಗಳ ಪ್ರಕಾರ ವ್ಯಕ್ತಿಯ ಆಹಾರ ಪದ್ಧತಿಯಲ್ಲಿ ಹಠಾತ್ ಬದಲಾವಣೆಯಾದರೆ ಅದನ್ನು ಮಾತೃದೇವತೆಯ ಆಗಮನವೆಂದು ಪರಿಗಣಿಸಲಾಗುತ್ತದೆ. ಅಂಥವರು ಕ್ರಮೇಣ ಮಾಂಸಾಹಾರ ಮತ್ತು ಔಷಧಿಗಳಿಂದ ದೂರ ಉಳಿಯುತ್ತಾರೆ. ಇನ್ನು ಗೂಬೆ. ಲಕ್ಷ್ಮೀ ದೇವಿ ಯಾವಾಗಲೂ ಗೂಬೆಯ ಮೇಲೆ ಸವಾರಿ ಮಾಡುತ್ತಾಳೆ. ಈ ಕಾರಣಕ್ಕಾಗಿ ಲಕ್ಷ್ಮೀ ದೇವಿಯ ವಾಹನವು ಗೂಬೆ ಆಗಿದೆ. ಆದ್ದರಿಂದ ಗೂಬೆಯನ್ನು ನೋಡುವುದು ಶುಭವಾದ ಸಂಕೇತವಾಗಿದೆ. ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯು ಆಗಮಿಸುವ ಮುನ್ನನೇ ಈ ಮಾಹಿತಿಯನ್ನು ನೀಡುತ್ತಾಳೆ ಎಂದು ಹೇಳಲಾಗುತ್ತದೆ. ನೀವು ಗೂಬೆಯನ್ನು ನೋಡಿದರೆ ಲಕ್ಷ್ಮೀ ದೇವಿ ನಿಮ್ಮ ಮೇಲೆ ದಯೆ ತೋರುತ್ತಾಳೆ ಎಂಬ ಅರ್ಥ. ನೀವು ಈ ಮೇಲಿನ 4 ವಸ್ತುಗಳನ್ನು ನೋಡಿದರೆ ಶೀಘ್ರದಲ್ಲಿ ಲಕ್ಷ್ಮೀ ದೇವಿಯ ಅದೃಷ್ಟವು ನಿಮಗೆ ಹೊತ್ತು ತರುತ್ತಾಳೆ. ಹಾಗೆ ಲಕ್ಷ್ಮೀ ದೇವಿಯ ಒಂದು ಆಶೀರ್ವಾದ ನಿಮಗೆ ಸಿಗಲಿದೆ ಎಂಬುದರ ಅರ್ಥವಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.